ನಮ್ಮ ಬೆಂಗಳೂರಿನಲ್ಲಿ ಮೊದಲೇ ನೀರಿಲ್ಲ. ಹೀಗಿರುವಾಗ ಯಾವ ನೀರು ಕುಡಿಬೇಕು, ಯಾವ ನೀರು ಕುಡಿಬಾರ್ದು ಅನ್ನೋದೇ ದೊಡ್ಡ ಚಿಂತೆಯಾಗಿದೆ. ಅಷ್ಟಕ್ಕೂ ನಾವು ಯಾಕೆ ಈ ರೀತಿ ಹೇಳ್ತಿದ್ದೀವಿ ಅನ್ನೋದನ್ನ ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಪಿಎಂಸಿಆರ್ಐ ನೀರೇ ವಿದ್ಯಾರ್ಥಿಗಳಿಗೆ ಕಂಟಕ. ಕ್ಯಾಂಟೀನ್ ನೀರಲ್ಲಿ ಈ ಕೋಲಿ ಬ್ಯಾಕ್ಟೀರಿಯಾ. ಒಂದ್ ಕಡೆ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ, ಮತ್ತೊಂದೆಡೆ ಕುಡಿಯೋ ನೀರೇ ಜೀವಕ್ಕೆ ಸಂಚಕಾರವಾಗಿದೆ. ಇತ್ತೀಚೆಗೆ ಬಿಎಂಸಿಆರ್ಐ ಹಾಸ್ಟೆಲ್ನ ಅವ್ಯವಸ್ಥೆಗೆ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ರು. ಕೆಲ ವಿದ್ಯಾರ್ಥಿಗಳಲ್ಲಿ ಕಾಲರ ಅಂಶ ಕೂಡ ಪತ್ತೆಯಾಗಿತ್ತು. ಈಗ ಮತ್ತೊಂದು ಆಘಾತಕಾರ ಘಟನೆ ಬೆಳಕಿಗೆ ಬಂದಿದೆ. ಬಿಎಂಸಿಆರ್ಐ ಹಾಸ್ಟೆಲ್ ಮಾತ್ರವಲ್ಲ, ಕ್ಯಾಂಟೀನ್ನಲ್ಲೂ ಅವ್ಯವಸ್ಥೆ ಇದೆ. ವಿದ್ಯಾರ್ಥಿಗಳಿಗೆ ಟಾಯ್ಲೆಟ್ ನೀರು, ಚರಂಡಿ ನೀರು ಮಿಶ್ರಿತವಾಗಿ ಸಪ್ಲೈ ಆಗ್ತಿದೆ. ನೀರಿನ ಟೆಸ್ಟಿಂಗ್ ರಿಪೋರ್ಟ್ನಲ್ಲಿ ಬೇಜವಾಬ್ದಾರಿ ಬಯಲಾಗಿದೆ. ನೀರಿನಲ್ಲಿ ಭಯಾನಕ ಕೋಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ನಮಗೆ ಬೆಂಗಳೂರು ಬಿಬಿಎಂಪಿಯಿಂದ ಮತ್ತೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಮತ್ತೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಕಡೆಯಿಂದ ಒಟ್ಟು 550 ಸ್ಯಾಂಪಲ್ಗಳು ನೀರಿನ ಮಾದರಿಗಳನ್ನ ಪರೀಕ್ಷೆಗಾಗಿ ಕಳಿಸಿದ್ರು. ಅದರಲ್ಲಿ 380 ಸ್ಯಾಂಪಲ್ಗಳನ್ನ ನಾವು ಪರೀಕ್ಷೆ ಮಾಡಿದ್ದೀವಿ. ಅದರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ತಮ್ಗೆ ಗೊತ್ತಿರೋ ಹಾಗೆ ಇದು ವಿದ್ಯಾರ್ಥಿನಿಯರು ಕಾಲರದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಮಿಟ್ ಆಗಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಸುದ್ದಿ ಆಗಿತ್ತು. ಹಾಗಾಗಿ ಅವರು BMCಯಿಂದ ನಮಗೆ 6 ಕಡೆ ಹಾಸ್ಟೆಲ್ಗಳು ಮತ್ತೆ ಕ್ಯಾಂಟೀನ್ಗಳು ಎಲ್ಲ ಸೇರಿಸಿ ಸ್ಯಾಂಪಲ್ಗಳನ್ನ ಕಳಿಸಿದ್ರು. ಅದು 6 ಕಡೆನೂ ಕಾಲರ ಬಂದು ನೆಗೆಟಿವ್ ಬಂತು. ಮತ್ತೆ ಒಂದು ಕ್ಯಾಂಟೀನ್ ಇದೆ ಅದರಲ್ಲಿ ಹಾಸ್ಟೆಲ್ ಪಕ್ಕ, ಆ ಕ್ಯಾಂಟೀನ್ನಲ್ಲಿ ಕೋಲಿ ಪಾಸಿಟಿವ್ ಬಂದು ಅದೊಂದು ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್ ಅಂತ ಹೇಳಿ ಬಂದಿದೆ. ಪದೇ ಪದೇ ಬಿಎಂಸಿಆರ್ಐ ಹಾಸ್ಟೆಲ್ ಅವಾಂತರ ಬಯಲಾಗ್ತಿದೆ. ವಿದ್ಯಾರ್ಥಿಗಳ ಹೊಟ್ಟೆಗೆ ಕಲುಷಿತ ನೀರು ಸೇರ್ಪಡೆಯಾಗ್ತಿದೆ. ಮತ್ತೊಂದು ದುರಂತ ಸಂಭವಿಸುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಬೇಕು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.